ಹಲೋ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್ ರ್ಯಾಂಡಮ್ ಫುಡ್ಸ್. ಹಲೋ ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ಮತ್ತು ಫೇಮಸ್ ರೆಸಿಪಿ ಚೆಟ್ಟಿನಾಡು ಮಟನ್ ಕರಿ. ಇದನ್ನು ಹೇಗೆ ಮಾಡುವುದು ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಬನ್ನಿ ನೋಡುವ. ಇಲ್ಲಿ ನಾನು ಮಟನ್ ಬೇಯಿಸಲಿಕ್ಕೆ ಕುಕ್ಕರ್ ತಗೊಳ್ತಿದ್ದೇನೆ. ಇವತ್ತಿನ ಸ್ಪೆಷಲ್ ಚೆಟ್ಟಿನಾಡು ಮಟನ್ ಕರಿಗೆ 1 kg ಮಟನ್ ತಗೊಂಡಿದ್ದೇನೆ. ಬನ್ನಿ ಇದನ್ನು ಬೇಯಿಸುವ. ಇದಕ್ಕೆ ನಾನು 1 ಟೀ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಗ್ಲಾಸ್ನಷ್ಟು ನೀರು ಹಾಕೊಳ್ತಿದ್ದೇನೆ. ಇದನ್ನು ಕ್ಲೋಸ್ ಮಾಡಿ 4 ರಿಂದ 5 ವಿಸಿಲ್ ತೆಗೆಯುವ. ಇದೀಗ ಕೂಲ್ ಆಗ್ತಾ ಇರಲಿ, ಅಷ್ಟರೊಳಗೆ ನಾವು ಮಸಾಲ ಪ್ರಿಪೇರ್ ಮಾಡುವ. ಇಲ್ಲಿ ನಾನು ಪ್ಯಾನ್ ತಗೊಳ್ತಿದ್ದೇನೆ. ಮಸಾಲಾಗೆ ಬೇಕಾದ ಇಂಗ್ರೀಡಿಯೆಂಟ್ಸ್: 3 ಟೀ ಸ್ಪೂನ್ ಕೊರಿಯಂಡರ್, 1/2 ಟೀ ಸ್ಪೂನ್ ಜೀರಾ, 1 ಟೀ ಸ್ಪೂನ್ ಸೋಂಪು, 5 ಏಲಕ್ಕಿ, 3 ಬ್ಲ್ಯಾಕ್ ಕಾರ್ಡಮಮ್ಸ್, 5 ಲವಂಗ, 1 ಚಕ್ಕೆ, 2 ಸ್ಟಾರ್, ಸ್ವಲ್ಪ ಪೆಪ್ಪರ್ ಮತ್ತು 10 ಮೆಣಸು. ಇದೊಂದು ಒಳ್ಳೆ ರೀತಿ ರೋಸ್ಟ್ ಆಗಲಿ. ಇದೀಗ ಒಳ್ಳೆ ರೋಸ್ಟ್ ಆಗಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳುವ. ಇದಕ್ಕೆ 1 ಕಪ್ಪಿನಷ್ಟು ತೆಂಗಿನಕಾಯಿ ಹಾಕ್ಕೊಳ್ತಿದ್ದೇನೆ. ಇದಕ್ಕೆ ಅರ್ಧ ಕಪ್ನಷ್ಟು ನೀರು ಹಾಕ್ಕೊಳ್ತಿದ್ದೇನೆ. ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳುವ. ಒಳ್ಳೆ ಪೇಸ್ಟ್ ಆಗಿದೆ. ಓಕೆ ಫ್ರೆಂಡ್ಸ್, ಈಗ ಮಟನ್ ಕೂಡ ಕುಕ್ ಆಗಿದೆ ಮತ್ತು ಪೇಸ್ಟ್ ಕೂಡ ರೆಡಿ ಆಗಿದೆ. ಬನ್ನಿ ಈಗ ಕೈ ಪ್ರಿಪೇರ್ ಮಾಡುವ. ಮೊದಲಿಗೆ ಎಣ್ಣೆ ಹಾಕ್ಕೊಳ್ಳುವ. ಎಣ್ಣೆ ಬಿಸಿಯಾಗಿದೆ. ಈಗ ಸ್ವಲ್ಪ ಕರಿ ಲೀವ್ಸ್ ಹಾಕ್ತಿದ್ದೇನೆ. ಇದಕ್ಕೆ ಚಾಪ್ ಆನಿಯನ್ಸ್ ಹಾಕ್ಕೊಳ್ತಿದ್ದೇನೆ. ಇದನ್ನು ಬ್ರೌನ್ ಆಗುವವರೆಗೆ ಫ್ರೈ ಮಾಡುವ. ಆನಿಯನ್ಸ್ ಈಗ ಒಳ್ಳೆ ಫ್ರೈ ಆಗಿದೆ. ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳುವ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದರ ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ತಾ ಇರುವ. ಇದರ ಹಸಿ ವಾಸನೆ ಕಂಪ್ಲೀಟ್ ಆಗಿ ಹೋಗಿದೆ. ಈಗ ಟೊಮೆಟೊ ಹಾಕೊಳ್ತಿದ್ದೇನೆ. ಈಗ 1 ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ಳುವ. ಇದಕ್ಕೆ ಗ್ರೈಂಡ್ ಮಾಡಿದ ಪೇಸ್ಟ್ ಹಾಕೊಳ್ತಿದ್ದೇನೆ. ಗ್ರೇವಿ ಒಳ್ಳೆ ಕುದೀತಾ ಉಂಟು. ಇದಕ್ಕೆ ಕುಕ್ ಮಾಡಿದ ಮಟನ್ ಅನ್ನು ಹಾಕೊಳ್ಳುವ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾನು ಇದನ್ನು ಮುಚ್ತಾ ಇದ್ದೇನೆ. 10 ನಿಮಿಷ ಒಳ್ಳೆ ಕುದೀಲಿ. ಕೊತ್ತಂಬರಿ ಸೊಪ್ಪು ಹಾಕೊಳ್ತಿದ್ದೇನೆ. ಮಟನ್ ಕರಿ ರೆಡಿ ಆಗಿದೆ. ಒಳ್ಳೆ ಫ್ರೇಗ್ರೆನ್ಸ್ ಕೂಡ ಬರ್ತಾ ಉಂಟು. ಸೊ ಇದನ್ನು ಪರೋಟ ಜೊತೆ ತಿಂದು ನಾನು ನಿಮಗೆ ಟೇಸ್ಟ್ ಹೇಳ್ತೇನೆ ಹೇಗಿದೆ ಅಂತ. ತುಂಬ ಟೇಸ್ಟಿ ಆಗಿದೆ. ಲ್ಯಾಂಬ್ ಕರಿ ಮತ್ತು ಪರೋಟ, ವಾವ್, ಒಳ್ಳೆ ಕಾಂಬಿನೇಷನ್. ಇಂಥ ರೆಸಿಪಿ ನೀವು ರೆಸ್ಟೋರೆಂಟ್ಗೆ ಹೋಗಬೇಕಂತಿಲ್ಲ, ಮನೇಲೇ ಮಾಡ್ಬೋದು. ಅಂಥ ಸುಲಭ ರೆಸಿಪಿ. ಮಟನ್ ಕೂಡ ಒಳ್ಳೆ ರೀತಿ ಬೆಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಂತಹ ಒಳ್ಳೆ ರೆಸಿಪಿಗಾಗಿ ನನ್ನ ಫುಡ್ ಸಬ್ಸ್ಕ್ರೈಬ್ ಮಾಡಿ.